Hi guys, welcome back to my new vlog. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಶಶಾಂಕ್ ಮನೆಯಿಂದ. ಎಲ್ಲ ಇವಾಗ ಇದ್ದಿದ್ದೀವಿ. ನಾವು ಮೈಸೂರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಬಟ್ಟೆ ಇಲ್ಲ, ಏನಿಲ್ಲ, ನಮ್ದು ಉಳಿಯೋ ಪ್ಲ್ಯಾನೇ ಇರಲಿಲ್ಲ. ಅಲ್ಲಿ ಸಂತು ನೋಡ್ರಿ ಯಾರನ್ನೋ ಮೀಟ್ ಮಾಡಬೇಕು ಅಂತವನೇ, ಸ್ನಾನ ಮಾಡಿ ಅಂತ ಬೇರೆ ಅಂತವನೇ, ಬಟ್ಟೆ ಇಲ್ಲ. ಸೊ ಇವಾಗ ಹೊರಡೋದು ಅಥವಾ ಏನಾದ್ರು ಮಾಡಬೇಕು ಏನೋ ಡಿಸೈಡ್ ಮಾಡಬೇಕು. ನೋಡಿ ಗೈಸ್, ವ್ಯೂ ಹಿಂಗಿದೆ. ಇಲ್ಲಿ ಪಕ್ಕದಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ. ಟ್ರೈನ್ ಸೌಂಡ್ ಎಲ್ಲ ಕೇಳಿಸ್ತಾ ಇರುತ್ತೆ. ನೋಡಿ ಗೈಸ್, ಬೆಂಗಳೂರು ನೋಡಿ ಗೈಸ್. ಇವಾಗ ನಾನು ಮತ್ತು ರಾಹುಲ್ ಫ್ರೆಶ್ ಅಪ್ ಆಗಿದ್ದೀವಿ. ಅವರಿಬ್ಬರು ಇವಾಗ ಬಂದರು, ಸಾತ್ವಿಕ ಸಂತು. ಇವಾಗ ಅವರಿಬ್ಬರು ಫ್ರೆಶ್ ಅಪ್ ನೋಡಿ ಟ್ರೈನ್ ಹೋಗ್ತಾ ಇದೆ. ಟ್ರೈನ್ ಆಗಲೇ ತೋರಿಸೋದಲ್ಲ ರೈಲ್ವೆ ಟ್ರ್ಯಾಕ್ ಹೋಗೋದು. ಯಾವುದು ಶತಾಬ್ದಿ ಎಕ್ಸ್ಪ್ರೆಸ್ ಅಂತ ಗೊತ್ತಿಲ್ಲೇನಾ? ಗೊತ್ತೇ ಇಲ್ಲ ಫ್ರೆಂಡ್ಸ್, ಏನೇನು ಹೇಳ್ತಾನೆ. ಸೊ ಇವಾಗ ಫ್ರೆಶ್ ಅಪ್ ಆಗಿದ್ದೀವಿ ನಾನು ರಾಹುಲ್. ಬಟ್ಟೆ ಚೇಂಜ್ ಮಾಡೋಣ ಅಂದರೆ ಇವಾಗ ನಾವು ಬಟ್ಟೆನೇ ತಂದಿಲ್ಲ ಇಲ್ಲಿ. ಸೊ ಇವಾಗ ಹಿಂಗೆ ಹೋಗ್ಬೇಕು. ಫ್ರೆಶ್ ಅಪ್ ಆಗಾಯಿತು. ಇವಾಗ ಸಾತ್ವಿಕ್ ಒಬ್ಬ ಮೇಲಿದ್ದಾನೆ, ಅವನೊಬ್ಬ ಬರಬೇಕು. ಇಲ್ಲ ಸಾತ್ವಿಕ್ ಒಬ್ಬ ಬರಬೇಕು. ಈಗ ಫಸ್ಟ್ ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಅಂದ್ಬಿಟ್ಟು ಎಲ್ಲ ರೆಡಿಯಾಗಿ ನಿಂತಿದ್ದೀವಿ. ನೋಡಿ ಹಾಯ್ ಮಾಡು ಮಚ್ಚ ಸಂತು. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಹಾಯ್ ಮಾಡು. ಏ ರಾಹುಲ್, ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಅಂತ ಬಂದ್ವಿ. ಬಟ್ ಬಾಯ್ಸ್ ಎಲ್ಲ ಫಸ್ಟು ತಿಂಡಿ ಮಾಡ್ಕೊಬಿಡೋಣ ಅಂತಂದರು. ಸೊ ಈಗ ತಿಂಡಿ ಮಾಡೋಕ್ಕೆ ಅಂತ ಬಂದಿದ್ವಿ. ತಿಂಡಿ ಮಾಡ್ಕೊಂಡು ಇಸ್ಕಾನ್ ಟೆಂಪಲ್ಗೆ ಹೋಗ್ತೀವಿ. ಇನ್ನೊಂದು ಆಯಿಲ್ ಚೇಂಜ್ ಆಯಿತು. ನಮ್ಮ ಶಶಾಂಕ್ಗೆ ಸೆಂಡ್ ಆಫ್ ಕೊಡೋ ಸಮಯ. ಬಾಯ್ ಶಶಾಂಕ್, ಸಿಗೋದಾ? ಬನ್ನಿ ಮೈಸೂರಿಗೆ ಒಂದ್ಸತಿ. ಸೊ ಗೈಸ್, ಇವಾಗ ಟ್ರಾಫಿಕ್ ಅಂದರೆ ಫುಲ್ಲು ಟ್ರಾಫಿಕ್ಕು. ಐ ಡೋಂಟ್ ಲೈಕ್ ಟ್ರಾಫಿಕ್ ಗೈಸ್. ಆದರೂ ಟ್ರಾಫಿಕಲ್ಲೇ ಸಿಗಾಕೊಂಡು ಹೆಂಗೋ ಮುಗಿಸ್ಕೊಂಡು ಈಗ ಟ್ರಾಫಿಕ್ನ ಬಂದಿದ್ದೀವಿ ಇಸ್ಕಾನ್ ಟೆಂಪಲ್ಗೆ. ಈಗ ಇಸ್ಕಾನ್ ಟೆಂಪಲ್ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು. ಬನ್ನಿ ಹೋಗೋಣ. ಸೊ ಗೈಸ್, ಇವಾಗ ಇಸ್ಕಾನ್ ಟೆಂಪಲ್ ದರ್ಶನ ಮುಗಿಸ್ಕೊ ಬಂದ್ವಿ. ಇಲ್ಲೊಂದು ಕಾನ್ಸೆಪ್ಟ್ ಇದೆ, 108 ಸತಿ ನಾವು ಹರೇ ಕೃಷ್ಣ ಅಂತ ಹೇಳ್ಬೇಕು. ಆ ಕಾನ್ಸೆಪ್ಟ್ ನಂಗೆ ಸಖತ್ ಇಷ್ಟ ಆಯಿತು. ಹೆಂಗೆ ಮಾಡಿದ್ದಾರೆ ಅಂದರೆ, ಒಂದು ಸ್ಟೆಪ್ ಮಾಡಿದ್ದಾರೆ. ಆ ಒಂದೊಂದು ಸ್ಟೆಪ್ ಹೋಗ್ತಾ ನಾವು ಹರೇ ಕೃಷ್ಣ ಅಂತ ಹೇಳಬೇಕು. ಕಾನ್ಸೆಪ್ಟ್ ಇಷ್ಟ ಆಯಿತು. ಯಾರ್ಯಾರು ಬೇರೆ ಕಡೆಯಿಂದ ಬೆಂಗಳೂರಿಗೆ ಬರ್ತಿರೋ ಅವರೆಲ್ಲ ಇಸ್ಕಾನ್ ಟೆಂಪಲ್ ವಿಸಿಟ್ ಮಾಡ್ಬಿಟ್ಟು ಹೋಗಿ, ಮಿಸ್ ಮಾಡಬೇಡಿ. ಒಳ್ಳೆ ಸಕ್ಕತ್ತಾಗಿದೆ ಮಾತ್ರ. ಅಲ್ಲಿ ಕೃಷ್ಣ ನೋಡೋಕ್ಕೂ ಮುಂಚೆ ನಮ್ಗೆ ಇನ್ನೂ ಎರಡು ದೇವ್ರು ಸಿಗುತ್ತೆ. ಆ 2 ದೇವ್ರನ್ನ ನೋಡ್ಬಿಟ್ಟು ಆಮೇಲಿಂದ ಅಲ್ಲಿಗೆ ಹೋಗ್ಬೇಕು. ಅಲ್ಲಂತೂ ಕೃಷ್ಣ ದೇವಸ್ಥಾನ ಅಂತೂ ಸಕ್ಕತ್ತಾಗಿದೆ ಮಾತ್ರ. ಸಾತ್ವಿಕ್, ಹೆಂಗನ್ನಿಸ್ತು? ಸೂಪರ್, ಚೆನ್ನಾಗಿದೆ. ಪ್ಲಾನ್ ಮಾಡಿದ್ದೆ ನಾನು. ಬರೀ ಇಂಥದೆಯಾ ಹೇಳಪ್ಪ, ಆಯ್ತು. ಹೆಂಗನ್ನಿಸ್ತು ಹೇಳ, ಓವರಾಗಡ್ಬೇಡ. ರಾಹುಲ್, ಹೆಂಗನ್ನಿಸ್ತು? ಸೂಪರ್. ಇವರಿಬ್ರು ಏನೋ ಭಗವದ್ಗೀತೆ ಬೇರೆ ತಗೊಂಡಿದ್ದಾರೆ, ಓದ್ತೀನಿ ಅಂತ. ಅದೆಷ್ಟು ದಿನ ಓದ್ತಾರೆ ನೋಡಬೇಕು. ಆ ಭಗವದ್ಗೀತಾ ತಗೊಂಡಿದ್ದಾರೆ, ಓದಬೇಕು ಅಂತ. ಅದೆಷ್ಟು ದಿನ ಓದ್ತಾರೆ ಏನೋ ನೋಡಬೇಕು. ಅವರೆಲ್ಲ ಓದಾದ್ಮೇಲೆ ಅದು ನಾನು ಇಸ್ಕೊತೀನಿ, ಅದಕ್ಕೆ ನಾನು ತಗೊಳ್ಳಿಲ್ಲ. ನಾನು ಸಂತು, ಸಾತ್ವಿಕು, ರಾಹುಲ್ 4 ಜನ ಹೊರಟಿದ್ದೀವಿ. ಈಗ ಇಲ್ಲಿಂದ ಡೈರೆಕ್ಟ್ ಮೈಸೂರು. ಹೆವಿ ಸ್ಟ್ರೆಸ್ ಆಗಿದೆ. ಫಸ್ಟು ಮೈಸೂರಿಗೆ ಹೋಗ್ಬೇಕು. ಗೈಸ್, ಅಲ್ಲಿ ನಾವು ಇನ್ನೂ ಸಖತ್ ಮುಂದೆ ಹೊಂಟೋಗಿದ್ವಿ. ಇವರು ಇವಾಗ ಎಳ್ನೀರು ಕುಡಿಯೋಣ ಅಂತ ಕರ್ಕೋಗ್ತಿದ್ದಾರೆ. ಇವಾಗ ಎಳ್ನೀರು ಕುಡಿದ್ಬಿಟ್ಟು ಒಂದೇ ಸ್ಟ್ರೆಚ್ ಹೊಡಿಬೇಕು. ಈಗ ಎಳ್ನೀರು ಕುಡ್ದಾಯ್ತು, ಎಲ್ಲ ಹೊರಟಿದ್ದೀವಿ. ಈಗ ಗಾಡಿ ಎತ್ಕೋಗ್ಬೇಕು. ಈಗಾಗಲೇ 1 ಗಂಟೆ 1:05 ಆಗೋಗಿದೆ. ಈಗಾಗಲೇ ನಾವು ಊಟ ಟೈಮ್ಗೆಲ್ಲ ಮನೇಲಿ ಇರೋಣ ಅಂದ್ಕೊಂಡ್ವಿ. ಬಟ್ ಸಖತ್ ಲೇಟ್ ಆಗಿದೆ. ನೋಡೋಣ ಎಷ್ಟು ಗಂಟೆಗೆ ಹೋಗ್ತೀವಿ ಅಂತ. ಗೈಸ್, ಇವಾಗ ಚನ್ನಪಟ್ಟಣ ಬಿಟ್ಟು ಬಂದ್ವಿ. 2 ಗಾಡಿನೂ ಹೆಬ್ಬಿ ಹೊಡೆದ್ಬಿಟ್ವಿ. ಒಂದೇ ಏನೊಂದು ಎಷ್ಟು ಕಿಲೋಮೀಟರ್ ಆಯ್ತು ಮಚ್ಚ? ಎಷ್ಟು ಕಿಲೋಮೀಟರ್ ಬಂದಿದ್ದೀವಿ? 70 ಕಿಲೋಮೀಟರ್. ಒಂದು ಸ್ಟಾಪ್ ಕೊಡದೆ ಹೊಡೆದಿದ್ದೀವಿ ಗಾಡಿನ. ಅದಕ್ಕೇನೆ ಏನೋ ಸೌಂಡ್ ಬರ್ತಾ ಇದೆ ಸೈಲೆನ್ಸರು.
ಸ್ವಲ್ಪ ಕೂಲ್ ಆಗಲಿ ಅಂತ ನಿಲ್ಸಿದ್ದೀವಿ. ಇಲ್ಲೇನು ಅಂಗಡಿಗಳಿಲ್ಲ, ಸೊ ಅಲ್ಲಿ ಮುಂದೆ ಎಲ್ಲರೂ ಅಂಗಡಿ ಹತ್ರ ಎಲ್ಲರೂ ಹಾಕದ ಅಂತ ಇದ್ದೀವಿ. ಅಥವಾ ಅಲ್ಲಿ ಹಿಂದೆ ಒಂದು ಅಂಗಡಿ ಇದೆ, ಅಲ್ಲೇ ಹಾಕ್ಬೇಕು, ಇಲ್ಲ ಅಲ್ಲೆಲ್ಲರೂ ಹಾಕ್ಬೇಕು. ನಾವಲ್ಲಿ ಮುಂದೆ ಇದ್ವಿ, ಹಿಂದೆನೇ ಒಂದು ಅಂಗಡಿ ಇತ್ತು. ಸೊ ಇವಾಗೆಲ್ಲ ಬಂದ್ಬಿಟ್ಟು ಜ್ಯೂಸ್ ಕುಡಿತಾ ಇದ್ದೀವಿ. ಗಾಡಿನೂ ಸ್ವಲ್ಪ ರೆಸ್ಟ್ ಮಾಡಲಿ, ಆಮೇಲಿಂದ ಒಟ್ಟಿಗೆ ಹೋಗೋದ ಅಂದ್ಬಿಟ್ಟು ಕೂತಿದ್ದೀವಿ. ಗೈಸ್ ಇವಾಗ ಜ್ಯೂಸ್ ಕುಡ್ದಾಯ್ತು, ಎಲ್ಲ ಹೊರಟಿದ್ದೀವಿ, ಗಾಡಿ ಹತ್ರ ಬಂದಿದ್ದೀವಿ. ಇವಾಗ ಗಾಡಿ ತಗೊಂಡು ಹೊರಡ್ಬೇಕು. ಬನ್ನಿ ಹೋಗೋಣ. ಕಥೆಯೊಂದನು ನೆನಪಿನ ಬುತ್ತಿಯಲಿ ಹುಡುಕಿ ಬಿಡಿಸಿ ನಾ ಹೇಳಲೇ. ಮೈಸೂರಿಗೆ ಬಂದ್ಬಿಟ್ವಿ ಗಾಯ್ಸ್. ಫೈನಲಿ ಹೆವಿ ಸ್ಟ್ರೆಸ್ ಆಗ್ಬಿಟ್ಟಿದೆ ಎಲ್ರಿಗೂ, ಹಿಂಸೆ ಆಗ್ತಾ ಇದೆ. ಫಸ್ಟ್ ಹೋಗಿ ಸ್ನಾನ ಮಾಡಬೇಕು. ಅಪ್ಪ ಹೆವಿ ತಲೆನೋಯ್ತಾ ಇದೆ. ಫಸ್ಟು ಹೋಗಿ ಸ್ನಾನ ಮಾಡಿ ಆಮೇಲೆ ಮುಂದೆ ಏನು ಕೆಲಸ ನೋಡಬೇಕು. ಇವಾಗ ಮೈಸೂರಿಗೆ ಬಂದಿದ್ದೀವಿ, ರಾಹುಲ್ ಮನೆ ಹತ್ರ ಹೋಗ್ತಾ ಇದ್ದೀವಿ. ರಾಹುಲ್ ಮನೆ ಹತ್ರ ರಾಹುಲ್ ಮತ್ತು ಒಂದು ಗಾಡಿನ ಬಿಟ್ಟು ಈಗ ನಾವು 3 ಜನ ನಮ್ಮ ಮನೆಗಳಿಗೆ ಹೋಗ್ಬೇಕು. ಬನ್ನಿ ಹೋಗೋಣ ಬೈ. ಗಾಯ್ಸ್ ಇವಾಗ ಮೈಸೂರಿಗೆ ಬಂದ್ವಿ, ಸಾತ್ವಿಕ್ ಅವ್ರ ರೂಮ್ ಹತ್ರ ಇದ್ದೀವಿ ನಾವು. ಸಾತ್ವಿಕ್ ಹೆಂಗಿತ್ತಪ್ಪ ಟ್ರಿಪ್ಪು? ಮೈಟ್ ಬ್ಲೂಡಿಂಗ್ ಸಂತ ಹೆಂಗಿತ್ತು ಟ್ರಿಪ್ಪು? ಸಖತ್ತಾಗಿತ್ತು. ನೆಕ್ಸ್ಟ್ ಇನ್ನು ಪ್ಲಾನ್ ಮಾಡ್ತೀವಿ ಬೇರೆ ಕಡೆಗೆ ನೋಡೋಣ ಮಗ. ಎಲ್ಲಿಗೆ? ಸರ್ಪ್ರೈಸ್. ಸೊ ಅಷ್ಟೇ ಗೈಸ್. ಇವಾಗ ಸಂತು ನನ್ನ ಮನೆಗೆ ಬಿಟ್ಬಿಟ್ಟು ಅವನು ಅವ್ರ ಮನೆಗೆ ಹೋಗ್ತಾನೆ. ಇವಾಗ ನಾನು ನಮ್ಮ ಮನೆಗೆ ಬಂದಿದ್ದೀನಿ. ಸಂತು ನನ್ನ ಬಿಟ್ಟು ಅವನು ಅವ್ರ ಮನೆಗೆ ಹೋದ. ಫುಲ್ ಟಯರ್ಡ್ ಆಗೋಗಿದ್ದೀವಿ ಎಲ್ಲರೂ. ನಾವು ಯಾವುದೂ ಜಾಸ್ತಿ ಪ್ಲೇಸಸ್ ನೋಡೋಕ್ಕಾಗಲಿಲ್ಲ, ಬರೀ ಟ್ರಾವೆಲಿಂಗೇ ಆಗೋಯ್ತು ನಮಗೆ. ಅಲ್ಲಿ ಬೆಂಗಳೂರು ಹತ್ರ ಹೋದಾಗ ಫುಲ್ ಮಿಸ್ ಆಗಿ ನಾನು ಸಾತ್ವಿಕ್ ಒಂದು ಕಡೆ ಮಿಸ್ ಆಗಿ, ಸಂತು ರಾಹುಲ್ ಒಂದು ಕಡೆ ಮಿಸ್ ಆಗಿ, ಬರೀ ನಾವು ಅವ್ರನ್ನ ಹುಡ್ಕೋದೇ ಆಗೋಯ್ತು. ಇವಾಗ ಮನೆಗೆ ಬಂದಿದ್ದೀನಿ. ಫಸ್ಟು ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಮುಂದೆ ನೋಡೋದ. ಒಂದು ಸ್ನಾನ ಆಯಿತು. ಫಸ್ಟು ಈಗ ಊಟ ಮಾಡಬೇಕು. ಯಾಕಂದರೆ ಬೆಳಗ್ಗೆ ಅಲ್ಲಿ ಜ್ಯೂಸ್ ಕುಡಿದಿರೋದು ಬಿಟ್ಟರೆ ಇನ್ನೇನೋ ತಿಂದಿಲ್ಲ ನಾವು. ಹೆವಿ ಹೊಟ್ಟೆ ಹಸಿತಾ ಇದೆ. ಫಸ್ಟು ನಾವು ಊಟ ಮಾಡಬೇಕು. ಇನ್ನೊಂದೇನೋ ತೋರಿಸ್ಬೇಕು ನಿಮಗೆ. ನೋಡಿ ಪಾಪ ಹೆಲ್ಮೆಟ್ ಇಲ್ಲ ಅಂತ ಹೆಲ್ಮೆಟ್ ಕೊಟ್ಟರೆ ಹಿಂಗೆ ಮಾಡಿಕೊಟ್ಟವ್ರೆ ನೋಡಿ ಗೈಸ್ ರಿಟರ್ನು. ಇದೇನು ಅಂತಲೂ ಗೊತ್ತಿಲ್ಲ, ಕೈಗೆಲ್ಲ ಅಂಟ್ಕೋತಾ ಇದೆ ಅದು. ಫಸ್ಟ್ ಅದೇನು ಅಂತ ನೋಡಿ ಅದನ್ನು ಕ್ಲೀನ್ ಮಾಡಬೇಕು. ಇವಾಗ ಫಸ್ಟು ಊಟ ಮಾಡೋಣ. ಇವಾಗ ಊಟಕ್ಕೆ ಕೂತಿದ್ದೀನಿ. ನಮ್ಮಮ್ಮ ಇರಲಿಲ್ಲ, ಎಲ್ಲೋ ಹೊರ್ಗೋಗಿದ್ರು. ಸೊ ಇವಾಗ ನಾನೇ ಊಟ ಹಾಕೊಂಡು ಕೂತಿದ್ದೀನಿ. ನಮ್ಮಮ್ಮ ಇವಾಗ ಗೀ ರೈಸು ಮತ್ತು ಚಿಕನ್ ಮಾಡಿದ್ದಾರೆ. ಇವಾಗ ಇದನ್ನು ತಿಂದ್ಬಿಟ್ಟು ಆಮೇಲೆ ಅಜ್ಜಿನ ಮಾತಾಡ್ಸೋಕೆ ಹೋಗಬೇಕು. ಯಾಕಂದರೆ ಅಜ್ಜಿಗೆ ಹೇಳಿಲ್ಲ ನಾನು ಬೆಂಗಳೂರಿಗೆ ಹೋಗ್ತಿರೋ ವಿಷಯ. ಇವಾಗ ಬೆಳಗ್ಗೆ ಫೋನ್ ಮಾಡಿ ಬೈತಾಯಿದ್ರು ಅವರು, ಹೇಳಿಲ್ಲ ಮಾಡಿಲ್ಲ ಅಂತ. ಸೊ ಇವಾಗ ಇದನ್ನು ತಿಂದ್ಬಿಟ್ಟು ಫಸ್ಟು ಅಜ್ಜಿನ ಮಾತಾಡ್ಸೋಕೆ ಹೋಗಬೇಕು. ಕಮಾನ್ ಲೆಟ್ಸ್ ಈಟ್. ಇವಾಗ ನಂದು ಊಟ ಆಯಿತು. ಇವಾಗ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ. ಅಜ್ಜಿ ಇವಾಗ ನನ್ನ ನೋಡಿದ್ರೆ ಪಕ್ಕ ಬೈತಾರೆ ಅನಿಸುತ್ತೆ. ಸೊ ಬನ್ನಿ ನೋಡೋಣ ಏನಂತಾರೆ ಅಂತ. ಈಗ ಅಜ್ಜಿ ಮನೆಯಿಂದ ಬಂದೆ. ಅಜ್ಜಿ ಮನೆಯಿಂದ ಬಂದು ಚೂರು ಗಾಡಿದೇನೋ ಹ್ಯಾಂಡ್ಲಾಕ್ ಪ್ರಾಬ್ಲಮ್ ಆಗಿತ್ತು, ಅದೊಂದು ಚೂರು ನೋಡ್ಬಿಟ್ಟು ಇವಾಗ ಮನೆಗೆ ಬಂದಿದ್ದೀನಿ. ನಾನು ಬೆಂಗಳೂರಿಂದ ಬರೋಷ್ಟರಲ್ಲಿ ನಮ್ಮ ಶ್ಯಾಡೋನ ಏನು ಮಾಡೋರೆ ನೋಡಿ. ಇದೆ ಶ್ಯಾಡೋ ಬಾಯ್ಲಿ, ಶ್ಯಾಡೋ ಬಾಯ್ಲಿ. ನೋಡಿ ಗೈಸ್ ನಮ್ಮ ಶ್ಯಾಡೋ ಕಟಿಂಗ್ ಹೆಂಗೆ ಮಾಡೋರು ನೋಡಿ ಗೈಸ್. ನಮ್ಮಣ್ಣ ಬರೀ ಇಷ್ಟು ಮಾತ್ರ ತೆಗೆದುಬಿಟ್ಟು ನೋಡಿ ಗೈಸ್. ಇಲ್ಲಿ ಪಾಪ ಅಲ್ವಾ ಗೈಸ್ ಅದು. ಗೈಸ್ ನಾನು ಬ್ಲಾಗ್ನ ಎಂಡ್ ಮಾಡೋದು ಮರೆತುಬಿಟ್ಟು ಹಂಗೆ ಮಲ್ಕೊಬಿಟ್ಟಿದ್ದೆ. ಸೊ ಬ್ಲಾಗ್ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.